ಹ್ಞೂ ಎಲ್ಲರೂ ನೋಡೋಣ ಎಷ್ಟೈತೆ ಅಷ್ಟು ನಡ್ಸ್ಕೊಂಡು ಹೋಗೋಣ. ಒಂದು ತಾಸಲ್ಲ ಒಬ್ಬ ಇದು ವಯರ್ಡ್ ಇದನ್ನ ಹಾಕಿನಿ. ನನಗೆ ಇದು ಬೇಕಿತ್ತು, ಏನದು ಬ್ಲೂಟೂತಿಂದ ಭಾಳ ಕಾಸ್ಟ್ಲಿ ಆಯ್ತು ನನಗೆ. ಮೊದಲೇ ಇದನ್ನ ಒದ್ದಾಡಿ ತೊಗೊಂಡಿನಿ. ಬರೀ ಗಾಡಿ ತೊಗೊಳಕ್ಕೆ 2 ವರ್ಷ ಆಯ್ತು ನನಗೆ. ಬಿಡಿದು ಹರಡೋದು ಬಿಡು. ಅಯ್ಯೋ 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 ಅಷ್ಟು ಹರಡ್ಬೇಡಪ್ಪ. ನೋಡಿದ ಹರಡೋದು ಬಿಟ್ಟೈತಿ. ನಾನು ಆ್ಯಕ್ಚುಲಿ ಇದನ್ನು ಹುಡುಕಾಗಿ ತೊಗೋಬೇಕಿತ್ತು. ಒಂದು ನಿಮಿಷ ಒಂದು ಕೆಲಸ ಮಾಡ್ತೀನಿ. ಹಾಂ, ಮೇ ಬಿ ಈಗ ಹರಡಲ್ಲ ಅಂತೇಳಿ ಅನ್ಕೊತೀನಿ. ನೋಡ್ರಿ ಅವನು ನಿನ್ನೆ ಆ್ಯಕ್ಚುಲಿ ಒಂದು ವ್ಲಾಗ್ ಮಾಡೋಕೊಂದು ಮಾಡಿದ್ದೆ ನಾನು. ಎಷ್ಟು ಫುಲ್ ಬೆಳಗ್ಗೆ ಖುಷಿಯಾಗಿ ಇದು ಮಾಡಿ ರೆಡಿಯಾಗಿ ಎಲ್ಲ ಸೆಟಪ್ ಮಾಡಿಕೊಂಡು ಬೆಳಗ್ಗೆ ಒಂದು 6 ಗಂಟೆ 6:30ಗೆ ಎದ್ದು ರೆಡಿಯಾಗಿ ಎಲ್ಲ ಸೆಟಪ್ ಮಾಡ್ಕೊಂಡು 7 ಗಂಟೆಗೆ ಬಿಟ್ಟು ಹುಬ್ಳಿ ಹೋಗ್ಬೇಕಂತೆ ಕೊಪ್ಪಳಿಂದ. ಅವನು ಗಾಡಿ ಕೈ ಕೊಟ್ಬಿಡ್ತು. ಅವನು ಒಟ್ಟ ಅದು ಏನಂತಾರೆ, ಅದು ರೇಜ ಆಗೋಲ್ದು ಗಾಡಿ. ಒಟ್ಟು 6,000 RPM ಮೇಲೆ ಹೋಗೋಲ್ದು. ಅವನು ಇದು ಹೊಸ ಗಾಡಿ ತೆಗಿ ಕೆಟ್ಟೋಗ್ಬಿಡ್ತಾನೆ. ಮತ್ತು ನಮ್ಮ ಹಳೆಯ ಬಂದವ ಇದು ಕಾರ್ಬೊರೇಟ್ರ್ನಾಗ ಏನಾರ ನೀರು ಹಾಕ್ಕೊಂಡಿದ್ರೆ ಹಾಕೈತಿ ಅಂತಂದು ವಾಟರ್ ವಾಶನ್ ಮಾಡಿಸಿದ್ದೆ, ಪ್ರೆಷರ್ ವಾಶ್ ಅದರಿಂದ. ಬಟ್ ಅಡ್ವೆಂಚರ್ ಗಾಡಿಗಳು ಅಂತೇಳಿ ಅವ್ನು ತೊಗೊಂಡ್ಮೇಲೆ ಅವು ಎಲ್ಲ ಇಂಥವೆಲ್ಲ ನೀರಿಗೆ ತೊಳಸಿದ್ರೆ ಮಾಡಿದ್ರೆ ಆದ್ರೆ ಹಿಂಗೆ ಹಾಕೋ ಅಂದ್ರೆ ನಾಳೆ ಹೆವಿ ರೇನ್ ಇದ್ದಲ್ಲೆಲ್ಲ ಓಟದಲ್ಲಿ ಗಾಡಿ ಮಳೆ ಇದ್ದಾಗ ಹೆಂಗೆ ತಡ್ಕೊಂತಾವು. ಇನ್ನೂ ಮೈಕ್ ಟೆಸ್ಟು ಮಾಡಿಲ್ಲ ನಾನು. ಅದು ಮೈಕ್ ಟೆಸ್ಟ್ ಹೆಂಗೆ ಬರುತ್ತೆ ಅಂತೇಳಿ ಡೈರೆಕ್ಟ್ ಈಗ ಇದಕ್ಕೆ ಡೈರೆಕ್ಟ್ ಹಾಕ್ಬಿಟ್ಟು ನಾನು ಬ್ಲಾಗ್ನಿಗೆ ಅದಕ್ಕೆ ಹಾಕೋನಂದ. ಮೊನ್ನೆ ವಾಯ್ಸ್ ಓವರ್ ಕೊಟ್ರೆ ಅಂತ ಅಂದ್ಕೊಂಡೆ. ಆಮೇಲೆ ಅನಿಸ್ತದೆ ಬ್ಯಾಡ್ ಐಡಿಯಾ. ಗಾಡಿ ಓಡಿಸೋದು ಏನು ತಲೆ ಬರ್ತಾವ ನಮ್ಮ ಮಾತಾಡೋಕವ ಕರೆಕ್ಟ್ ಆಗಕ್ಕವ. ನಾವು ನೆನ್ಪಿಟ್ಕೊಂಡು ಆಮೇಲೆ ಮಾತಾಡೋಕೆ ಹೋಗ್ತೀವಿ ಅಂದ್ರೆ ಏನೋ ನೆನ್ಪಿಡಲ್ಲ. ಬಟ್ ಏನೋ ಒಂಥರ ನೋಡೋಣ. ಹಿಂಗೆ ಮಾಡಿ ಬದ್ದಾಡಿ ಮತ್ತು ಸ್ಟಾರ್ಟ್ ಮಾಡೀನಿ. ಎಲ್ಲ ಜೀರೋಯಿಂದನೇ ನೋಡಪ್ಪ, ಎಲ್ಲ ಜೀರೋಯಿಂದ. ನಾನು ಚಾನಲ್ ಮಾಡಿದ್ದು ಜೀರೋ. ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ID ಅವನ್ನ ಕ್ರಿಯೇಟ್ ಮಾಡಿ ಇವನ್ನ ತಗೊಂಡು ಎಲ್ಲ ಮಾಡಿದ್ರಾಗ ಈಗಾಗಲೇ ತೇರು ಎಳ್ದು ಹೋಗೈತೆ ನಮ್ಮದು. ಈಗ ನಿನ್ನಿಂದ ಎಷ್ಟು ಚಂದ ಶಬ್ದ ಮಾಡ್ಕೊಂಡು ಮಾಡಿದಪ್ಪ. ಒಂದೇ ದಿನನೇ ಅಕ್ಕ ನಡೆ ಇರಲಿ ಹೋಗಿ ಗಣಪಂದು ವಿಡಿಯೋ ತಗೊಂಡು ಸೀದಾ ಹೋಗಿ ಫಿಗರೆಲ್ಲ ಹಾಕೊಂಡು ಹಾಕ್ತಾರ. ನಾ ಯಾವತ್ತೂ ಅಡ್ಡಾಡಲಿಲ್ಲ ನಡಿ, ಹುಡುಗಿಯರನ್ನ ಹಾಕ್ಕೊಂಡು ಎಲ್ಲ ಆಗಲಿಲ್ಲ. ಉಡಾಳಗಿರಿ ಮಾಡ್ತಿದ್ವಿ, ಬರೀ ಉಡಾಳಗಿರಿ ಮಾಡ್ಕೊಂತ ಅಡ್ಡಾಡಿದ್ವಿ. ಅಲ್ಲಿ ಹೋಗೋ ನಡಿ ಇಲ್ಲಿ ಹೋಗೋ ನಡಿ ಅಂತ. ಆಮೇಲೆ ಫ್ರೆಂಡ್ಸು ಅಂತ ಬಂದ್ರೆ ಏನು ಈಗ ನನಗೆ ಅಂತ ಹೇಳ್ತಾರಲ್ಲ,
ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸ್ ಹಂಗೆ ಹಿಂಗೆ ಎಲ್ಲ ಅದಾರ. ಬಟ್ ಯಾರ ಜೊತೆ ನೀವು ಲಾಂಗ್ ಟೈಮಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಕಲಿ ಮುಂದೆ ಅಲ್ಲಿ ಈಗ ಹುಬ್ಳಿಯಾಗಿದ್ದೀವಿ ನಾವು, ಬೆಂಗಳೂರಿಗೆ ಇದು ಗದಗಿಗೆ ಬಂದೆ ಕಲಿಯೋಕೆ. ಅಲ್ಲಿ ಹುಬ್ಳಿಯನ್ನು ಫ್ರೆಂಡ್ಸ್ ಕಟ್ಟೋದು, ಗದಗ್ನೂ ಬಂದು ಗದಗ್ನಾಗೆ 4 ವರ್ಷ ಇದೆ. ಅದು ಮುಗಿದ ಮೇಲೆ ಗದಗಿಂದ ಮುಗಿತು, ಬೆಂಗಳೂರಿಗೆ ಹೋದೆ. ಬೆಂಗಳೂರು ಬಿಟ್ಟು ಗದಗ ಹುಬ್ಳಿ ಬಿಟ್ಟು ಬೆಂಗಳೂರು ಹಿಡ್ಕೊಂಡು ಬೆಂಗಳೂರಿನ ಜಯನಗರದಾಗಿದ್ದೆ. ಅಲ್ಲಿ ಒಂದಿಷ್ಟು ಜನ ಇದ್ರು, ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಅವಾಗ ಹೆಂಗೆ. ಆಮೇಲಿಂದ ವೈಟ್ ಫೀಲ್ಡ್ ಬಂದ ಕೂಡೇನೆ ಇಲ್ಲಿ ಜಯನಗರದ್ದು ಎಲ್ಲ ಅಲ್ಲಿ ಕ್ಲೋಸ್ ಆಗಿಬಿಟ್ಟು ಅಲ್ಲಿ ಮೀಟ್ ಆಗೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅದೊಂದು ಭಾಳ ಜಗ್ಗ ದರಿದ್ರ. ನಾನಂತರೂ ಅಯ್ಯಪ್ಪ ಆಲಸ್ಯನ ನನ್ನಂಥ ಆಲಸ್ಯನೇ ಯಾರಿಲ್ಲ. ಈಗ ಅದಕ್ಕೆ ಅವನ್ನೆಲ್ಲ ಮಾಡಿ ಸಾಕಾಗಿ ಈಗ ಸಾಕು. ಇನ್ನು ಹಂಗೆ ಹೋದ್ರೆ ಮುದುಕರಾಗಿ ಹೋಗ್ತೀವಿ. ಯಾವ ಮಾಡೋದು ಬೇಕಾದಾಗಲಿ ಅಂತೇಳಿ ತೊಗೊಂಡು ಮಾಡತ್ತೀವಿ. ಒಂದು ಜಗ್ಗ ನೆನಪದ ಇದೇ ರೋಡ್ನಾಗ ಡೈಲಿ ಬಸ್ಸಿಗೆ ಅಡ್ಡಾಡ್ತಿದ್ವಿ. ಅಯ್ಯಪ್ಪ ನಾನು ಅದು ಒಂದು ದೊಡ್ಡ ಕಥೆನೇ ಐತೆ. RR ಬಸ್ ಅಂತ ಬರ್ತಿದ್ವು ಅವಾಗ, ಪ್ರೈವೇಟ್ ಬಸ್. ಅಪ್ಪ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗಕ್ಕಂತಂದು ಒಂದು 7 ಗಂಟೆಗೆ ಬಸ್ ಹಿಡಿತಿದ್ದೆ. ಇಲ್ಲಿ ಬರ್ತಿದ್ವಿ 8 ಗಂಟೆಗೆ, 8:30 ಕಾಲೇಜ್. ಒಳ್ಳೆ ಹೋಗೋ ಮುಂದೆ 2 ಗಂಟೆಗೆ ಬರ್ತಿದ್ದೆ, 2:30 ಅಲ್ಲಿ ಹತ್ತಿದ್ದೆ. 3:30ಗೆ 4 ಗಂಟೆ ಅಂದ್ರೆ ಮನ್ಯಾಗ. ಈ 7 ಗಂಟೆ ಬಸ್ ಇಲ್ಲಿಂದ ಹುಬ್ಬಳ್ಳಿಯಿಂದ, 2:30 ಬಸ್ ಗದಗಿಂದ. ಈ ಕಡೆ ಹೋಗೋ ಮುಂದೆ ಕೆಂಪೇಗೌಡ ಹಾಕಿರ್ತಿದ್ದ, ಆ ಕಡೆ ಬರೋ ಮುಂದೆ ರಾಜಧಾನಿ ಹಾಕಿರ್ತಿದ್ದ. ಅದು ಏನೋ 1 ತಾಸು ಅಷ್ಟೇ ನೋಡೋದು, 1 ತಾಸು ಪಿಕ್ಚರ್ ನೋಡಿ ಅವು 2 ಪಿಕ್ಚರ್ನ ನನಗೆ ಬಾಯ್ಪಾಠ ಬಿಟ್ಟಿತ್ತು. ಪಿಕ್ಚರ್ ಕಡೆಗೆ ಎಲ್ಲಿವರೆಗೂ ಬಂದುಬಿಡ್ತಿತ್ತು ಅಂದ್ರೆ ಅದು ಒಂದು ಕೆಂಪೇಗೌಡ ಪಿಕ್ಚರ್, ಇಲ್ಲ ಅಂದ್ರೆ ರಾಜಧಾನಿ ಪಿಕ್ಚರ್. ಯಾವ್ದಾರು ಒಂದು ಹಚ್ಚಿದ್ರೆ ನಿದ್ದೆ ಬರೋದು. ಯಾಕಂದ್ರೆ ನಾವು ಬಸ್ನಾಗ ಫಸ್ಟ್ ಸ್ಟಾರ್ಟಿಂಗ್ ಅದು ಸೌಂಡ್ ಗಿಫ್ಟ್ ಇರೋದಕ್ಕೆ ಅವಕ್ಕೆಲ್ಲ ನನಗೆ ಇದನ್ನ ಹಾಕಿತ್ತು, ಇರಿಟೇಷನ್ ಅನ್ನಿಸುತ್ತೆ. ಅವು ಹಾಕಿದ್ದು ಆಮೇಲೆ ಇದನ್ನ ಆಗ್ಬಿಡ್ತದ, ಅಡ್ಜಸ್ಟ್ ಆಗ್ಬಿಡ್ತದ ಸೌಂಡಿಗೆ, ಅದಕ್ಕೆ ಇದಕ್ಕೆ. ಹಂಗಾಗಿ ಕಡೆಗೆ ಅವು ಏನು ಹಂಗೆ ಮಕ್ಕೊಂಡೆ ಅಂದ್ರೆ ಹಂಗೆ ಕೇಳಿಸ್ತಿರ್ಬೇಕು, ಕೇಳ್ಕೊಂತಿದ್ರೆ ಹಂಗೆ ನಿದ್ದೆ ಬಂದ್ಬಿಡ್ತದ. ಅಯ್ಯೋ ಬಟ್ ಮಜಾ ಇತ್ತು, ಅದು ಮಜಾ ಇತ್ತು. ಹಾಸ್ಟೆಲ್ನಾಗ ಇರಲಿಲ್ಲ ಮಮ್ಮಿ, ಹಾಸ್ಟೆಲ್ ಲೈಫ್ ಎಂಜಾಯ್ ಮಾಡಲಿಲ್ಲ ನಾನು ಆ್ಯಕ್ಚುಲಿ. ಅವಾಗ ಗೊತ್ತಾಗಲಿಲ್ಲ ಹಾಸ್ಟೆಲ್ ಲೈಫ್ ಮಸ್ತ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತಿದ್ರು. ಬಟ್ ನಮ್ಗೆ ಅದು ಗೊತ್ತಾಗಿದ್ದಿಲ್ಲ. ಊರಾಗ ಫ್ರೆಂಡ್ಸ್ ಇದ್ರು ಅಂತೇಳಿ ಮತ್ತು ಫ್ಯಾಮಿಲಿ ಜೊತೆ ಇರು ನಂದು ಬರೀ ಅಡ್ಡಾಡ್ತಿದ್ದೆ. ಇವಾಗ ಹಾಸ್ಟೆಲ್ನಾಗ ಇಲ್ಲ ಅಂದರೂ ಹೊರಗೆ ರೂಮ್ ಮಾಡಿದ್ದಿಲ್ಲ, ಅದು ಏನು ಕಡಿಮೆ ಇದ್ದಿಲ್ಲ. ನಾವು ರೂಮ್ ಮಾಡಿದ್ದಿದ್ದಲ್ಲ, ಅದೇನು ಕಡಿಮೆ ಇದ್ದಿಲ್ಲ, ಅದು ಮಸ್ತ್ ಇದ್ವಿ ಅಲ್ಲಿ. ಮತ್ತು ಚೆನ್ನಾಗಿ ಹೋಗುತ್ತೆ ನಮ್ಗೆ. ನನಗೆ ಒಟ್ಟು ರಿಗ್ರೆಟ್ ಇಲ್ಲ. ನಾನು ಹೌದಪ್ಪ ಮುಂಚೆಯವ್ರು ಓದ್ತಿದ್ದೆ, ಸಿಕ್ಕಾಪಟ್ಟೆ ಶಾಣೆ ಇದ್ದೆ, ಹಗಲು ರಾತ್ರಿ ಎಲ್ಲ ಓದ್ತಿದ್ದೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಎಣ್ಣೆ ಕಣ್ಣಿಗೂ ಬಿಟ್ಟಿಲ್ಲ, ಬ್ಯಾಗೂ ಬಿಟ್ಕೊಂಡಿಲ್ಲ ಎಣ್ಣೆ, ಮತ್ತು ಓದ್ತಿದ್ದೆ. ಲಾಸ್ಟ್ ನೈಟ್ ರಾತ್ರಿ ಒಂದು ಎಗ್ ರೈಸ್ ಲೆಗ್ ಪೀಸ್ ಹೊಡ್ಕೊಂಬಂದು ಕುಂತೀವಿ ಅಂದ್ರೆ ಬೆಳಗ್ಗೆ ಮಟ್ಟ ಎಷ್ಟು ಬಾಯ್ಪಾಟ್ ಹೊಡಿತೀವಿ. ಹೊಡಿ ಬಾಯ್ಪಾಟ್ ಹೊಡೆದು ಎಕ್ಸಾಮ್ ಬರ್ದು ಹೊರ ಬಂದ್ಮೇಲೆ ಮುಗಿದು ತಲ್ಲಿಗೆ ಏನಿಲ್ಲ. ಜೈ ಹಿಂದ್ ಕರ್ನಾಟಕ ಮಾತು ಏನ್ಬಿಡ್ತು. ಮತ್ತು ನೆಕ್ಸ್ಟ್ ಯಾಕಂದ್ರೆ ಮೈಂಡ್ ಖಾಲಿ ಮಾಡ್ಬೇಕಲ್ಲ, ಫುಲ್ ತುಂಬಿಟ್ಟಿರ್ತಾವೆ. ಮೈಂಡ್ ಖಾಲಿ ಆಗ್ಬೇಕಲ್ಲ, ಮೈಂಡ್ ಎಲ್ಲ ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ರಾತ್ರಿ ಪೇಪರ್ ಹೊಡೋಕೆ ಬೇಕಲ್ಲ. ಯಾವುದು ಯಪ್ಪ ಇದು ಓದ್ಬೇಕು. ಈಗ ಒಂದೊಂದು ಎಕ್ಸಾಮ್ಗೆ ಹೆಂಗೆ ಹಾಕಿದ್ದು 10 ದಿನ 8 ದಿನ ಗ್ಯಾಪ್ ಬರೋದು. ಏನಾರು ಇದ್ದು ನಡು ಒಂದೊಂದು ಎಕ್ಸಾಮಿಗೆ ಯಾವುದಕ್ಕೂ 8 ದಿನ ಐತಿ ಮಸ್ತ್ ಓದ್ಬಿಡು. 8 ದಿನ ಮಸ್ತ್ ಏನು ಗಂಟಿನೂ ಬರ್ತಿದ್ದಿಲ್ಲ. ಅಯ್ಯೋ ಮತ್ತು ಲಾಸ್ಟ್ ದಿನನ ನಾಳೆ ಆಯ್ತಂದ್ರೆ ಇವತ್ತು ಮತ್ತು ಅಲ್ಲಿಗೆ ಬರ್ತಿತ್ತದು. ಭಾರಿ ಮಜಾ ಒಟ್ಟು ಹಿಂಗೆ ಮಾಡಿ ಒದ್ದಾಡಿ ಪಾಸ್ ಆಗಿಬಿಟ್ವಿ. ಬಂದು ನೌಕರಿ ಸೇರಿ ಚಾಕ್ರಿ ಚೆನ್ನಾಗಿತ್ತು. ಒಟ್ಟು ಹುಲ್ಕೋಟೆ ನೋಡಿ ಹೆಂಗೆ ಬೆಳೆದು ಬಿಟ್ಟೈತೆ ಹುಲ್ಕೋಟೆ. ಅವಾಗ ಹಂಗೆ ಹಳ್ಳಿ ಇದ್ದಂಗಿತ್ತು. ಎಲ್ಲ
ಅಲ್ಲೇ ನಮ್ಮ ರಿಲೇಷನ್ ಮನೆ ಇದಲ್ಲ ಊರಾಗಲ್ಲಿ, ನಮ್ಮ ಕೊಪ್ಪಳಿಂದ ಒಂದು 8 ಕಿಲೋಮೀಟ್ರ್. ಅಲ್ಲಿ ಅವಾಗ ನಾವು ಜಾತ್ರೆಗೆ ಹೋದ್ರೆ ಮಣ್ಣಿನ ಮನೆ ಮ್ಯಾಲೆ ಒಂದು ಕಡೆ ಹತ್ತಿದ್ವಿ, ಪೂರ್ತಿ ಓಣಿ ತುಂಬ ಅಡ್ಡಾಡ್ತಿದ್ವಿ ಮನೆ ಮೇಲೆ. ಮಣ್ಣಿನ ಮನೆ ನಡು ಜೈಂಟ್ ಇರೋದು ಯಾರು ನೋಡ್ಯಾರನ ಇಲ್ಲ, ಯಾರು ನೋಡಿರ್ತಾರೆ ಇಲ್ಲ, ಭಾಳ ಮಂದಿ ಗೊತ್ತಿರಲ್ಲ ಅವು. ನಮ್ಮ 90s ಕಿಡ್ಸ್ ಇರ್ತಾರಲ್ಲ ಅವ್ರಿಗೆ ಗೊತ್ತು. ಆಲ್ಮೋಸ್ಟ್ ಈಗ ಎಲ್ಲಿ ಉಳ್ದಿಲ್ಲ ಅವು, ಭಾಳ ರೇರ್ ಮಣ್ಣಿನ ಮನೆ. ಇದು ಸಾಲಕ್ಕೆಲ್ಲ ಅಂಟ್ಕೊಂಡಿರ್ತಿದ್ವು, ನಡು 2 ಮನೆ ನಡು ಒಂದು ಒಡ್ಡೆ ಥರ ಏನೋ ಮಾಡಿರ್ತಿದ್ವು, ಗುಂಪಿ ಏನಂತಾರೆ ಇವು, ಈ ಗದ್ದಿಗೆ ಮಾಡಿರ್ತಾರಲ್ಲ ಭತ್ತದ ಗದ್ದಿಗೆ, ಹಂಗೆ ಗುಂಪಿ ಇರ್ತಿದ್ವು ಒಟ್ಟವು. ಮಜಾ ಇರ್ತಿತ್ತು. ರಾತ್ರಿ ಬೇಸಿಗೆ ಎಲ್ಲ ಮ್ಯಾಲೆ ಮಕ್ಕೊಂಬಿಟ್ರು ಸಾಲಕ್ಕೆ. ಈಗ ಎಲ್ಲಿ ಐತದ ಈಗ ಮನೆ ಕಟ್ಸಿ ಅದು ಏನೋ ಫುಲ್ ಕಟಾಂಜಲಿ ಗ್ರಿಲ್ ಹಾಕಿಸ್ಬಿಡೋದು, ಜೈಲ್ನೇ ಹಾಕಿದಂಗೆ. ನಾವು ಒಳಗೆ ಹೋಗಿ ಮುಂದೆ ಲಾಕ್ ಮಾಡಿ, ಹೊರಗೆ ಹೋಗಿ ಮುಂದೆ ಲಾಕ್ ಮಾಡಿ ಅಕ್ಕ. ಒಂದೀಗ ಕಿಟಕಿ ಇದ್ರೆ ಅದಕ್ಕೆ ಹಾಕ ಗ್ರಿಲ್, ಬಾಗ್ಲಿದ್ರೆ ಹಾಕ ಗ್ರಿಲ್, ಬಾಗ್ಲಿ ಗ್ರಿಲ್ ಹಾಕಿ ಮತ್ತೆ ಮ್ಯಾಗ ಅದು ಸಿಟ್ಔಟ್ ಇರುತ್ತೆ ಹೊರಗೆ, ಅದಕ್ಕೂ ಗ್ರಿಲ್ ಹಾಕ. ಕಾಲನ ಹಂಗಾಗ್ಬಿಟ್ಟೈತಿ. ಏನು ಮಾಡೋದು, ಅದು ಏನು ತಪ್ಪು ಯಾರ್ದಲ್ಲ, ಏನು ಮಾಡೋದು, ಕಾಲ ಹಂಗೆ ಹೋಗುತ್ತೆ, ಹೆಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ. ಇನ್ನೇನು ಅಪಾರ್ಟ್ಮೆಂಟ್ನಾಗ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಅಯ್ಯೋ ಕರ್ಮ. ಒಟ್ಟು ನಮ್ಮ ಅಪಾರ್ಟ್ಮೆಂಟ್ನಾಗ ಭಾರಿ ಮಜಾ. ಒಳಗೆ ಪಾಪ ಬ್ಯಾಚುಲರ್ಸ್ ಮನೆ ಹಿಡ್ದಿರ್ತಾವ. ಏನು ಮತ್ತು ವೀಕೆಂಡ್ ಅಂದ್ಮ್ಯಾಗ ಪಾರ್ಟಿ ಗಿಟಿ ಮಾಡ್ತಿರ್ತಾವೆ, ಏನೋ ಒಂದು ಸ್ವಲ್ಪ ಹಂಗೆ ಮಾತಾಡ್ತಾವೆ ಜೋರಂತ. ಬರೀ ಅದ ಡಿಸ್ಟರ್ಬೆನ್ಸ್ ಆಗುತ್ತೆ, ಈ ಡಿಸ್ಟರ್ಬೆನ್ಸ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ. ಮನೆ ಕೂತು ಮಾತಾಡಿದ್ರು ಹೊರಗೆ ಕೇಳಿದ್ರು ಏನು ಮಾಡ್ಬೇಕು, ಇನ್ನೇನು ಕಿವ್ಯಾಗ ಮಾತಾಡೋಕ್ಕಾಗುತ್ತಾ? ಗಿಣ್ಣಿ ಹೊಡೆದಿರ್ತಾವೆ, ಏನು ಕಿವ್ಯಾಗ ಮಾತಾಡ್ತಾವೆ. ಬಾಪ ಕತೆ ಹೇಳ್ತೀನಿ ನೀನು ಕಿವ್ಯಾಗಂದು. ಅಡ್ಜಸ್ಟ್ಮೆಂಟೇ ಇರಲ್ಲ ಒಟ್ಟೆ ಮಾಡೋದು. ಯಾವ್ದು ಹಸುಂಡಿ ಕೊಪ್ಪಳ 69 ಅಂದ್ರೆ ಗದಗ 9 ಕಿಲೋಮೀಟ್ರು, 6 ಕಿಲೋಮೀಟ್ರ್ ತಪ್ಪಾಗ್ತದೆ. ಆ್ಯಕ್ಚುಲಿ ಹುಬ್ಳಿ ಕೊಪ್ಪಳ ನಡುವೆ ಗದಗ ಕರೆಕ್ಟ್ 60 ಕಿಲೋಮೀಟ್ರ್. ನಮ್ಮ ಕೊಪ್ಪಳ ನಮ್ಮ ಅಜ್ಜಿ ಮನೆ, ಹುಬ್ಳಿ ನಮ್ಮ ಮನೆ ಇತ್ತು. ಯಾವ ಕಡೆ ಹೋಗ ಆರಾಮಾಯ್ತು ಜಿಂದಗಿ. ದುಡಿಬೇಕನ್ನೆಲ್ಲ ದುಡ್ಡು ಬಿಡಿಬೇಕನ್ನಂಗಿಲ್ಲ. ದುಡ್ಡು ಮಾರ ನೋಡು ಕಿರಿಕಿರಿ ಆಗಿ. ಕಾರ್ನಾಗ ಹೋಗಿ ಮುಂದೆ ಹಂಗೆ ಕಾರ್ನಾಗ ಇನ್ನೂ ದೊಡ್ಡ ಇರ್ತವೆ, 100-120 ಇರ್ತೀವಿ. ಒಂದೇ ಸಲ ಎಳಕ್ಕೆ ಎಡ್ಕೊಂಡ್ಬಿಡ್ತಾರೆ ಹಂಗೆ, ಆ ಕಡೆ ಈ ಕಡೆ ಮಾಡಾಗೈತಿ. ಮಳೆ ಒಂದು ಹಾಕ್ಬಾರ್ದು ಅಷ್ಟೇ. ಒಳಗೆ ಹೋಗ್ಬೇಕು ಅಂದ್ಕೊಂಡೆ, ಇಳ್ಕೊಂಡೆ ಬೇಡ, ಯಾಕೋ ಮನಸ್ಸಿಲ್ಲ ಹೋಗಕ್ಕೆ. ಇವತ್ತು ಅಲ್ಲಿ ಮನೆಗೆ ಊರಿಗೆ ಹೋಗ್ಬನಿ ಇವತ್ತು. ನೆಕ್ಸ್ಟ್ ಯಾವಾಗಾರ ಮುಂದೆ ಒಂದ್ಸರಿ ಬಂದಾಗ ಹೋಗಿ ನಮ್ಮ ಕಾಲೇಜ್ ಎಲ್ಲ ತೋರಿಸ್ತೀನಿ. ನಿನ್ನೆ ನಾನು ಅಲ್ಲಿ ನಮ್ಮ ಶಾಲೆಲ್ಲ ಇತ್ತಲ್ಲೇ ಅಲ್ಲಿ ಹುಬ್ಬಳ್ಳಿಯಾಗ ಹೋದಾಗ ತೋರಿಸ್ಬೇಕು ಅಂದ್ಕೊಂಡೆ. ಅದು ಹೇಳಿದ್ನಲ್ಲ, ಬೈಕ್ ಪ್ರಾಬ್ಲಮ್ ಆಗಿದೆ, ಲೇಟಾಗಿ ಬಂದುಬಿಟ್ವಿ. ಎಲ್ಲಿ ನನಗೆ ಅದು ರೆಕಾರ್ಡ್ ಮಾಡೋದು ಬೇಜಾರಾಗಿ ಬಂದ್ಬಿಡ್ತೀನಿ. ರೋಡ್ ಮಾತ್ರ ಮಸ್ತ್ ಇತ್ತು. ಅವಾಗ 2.5 ತಾಸು ಹಿಡಿತಿತ್ತು ಕಾರ್ ತುಂಬ ಮಸ್ತ್ ಗಿಸ್ತು ಎಲ್ಲ ಮಾಡಿ. ಈಗ ನೀನು ಆರಾಮಾಗಿ ಹೋಗ್ತೇವೆ 2 ತಾಸು ಆರಾಮ್. ಅದು ಏನಪ್ಪ 60 ಹೋಗ್ತೀನಿ ಅಂದ್ರೆ 67 ಅಂತ ಹೋಗಂಗಲ್ಲಿ ಬಿಡಿಲ್ಲ ಆರಾಮ್. ನಮ್ಮಂತ ಇವು ಗಾಡಿ ಎಲ್ಲ 90 ಆರಾಮ್ ಹೋಗು, 80-90 ಆರಾಮ್ ಹೋಗು. ಮತ್ತು ದೊಡ್ಡದಾಗಿ ಕಾಣಿಸುತ್ತೆ ರೋಡ್. ಆಮೇಲೆ ರಶ್ ಇರಲ್ಲ ಅಷ್ಟು, ಎರ್ರಬಿರಿ ಹೊಡೆಯೋರಿರಲ್ಲ. ಇಲ್ಲಿ ಕೆಲವೊಂದು ಈ ಬೆಂಗಳೂರಿಂದ ಬರೋ ಮುಂದೆ ಇರ್ತಾವಪ್ಪ ಲಾರಿಯವ್ರು 2 ಕಡೆ ಹೋಗ್ತಿರ್ತಾರೆ ನೋಡ. ಇರಿಟೇಟ್ ಆಗ್ಬಿಡೋದು ನನಗರ ನೋಡಿಬಿಟ್ಟು. ನಾವು ನನ್ನ ಬಿಡುತ್ತೆ, ಸಾಕಾಗೋಗ್ಬಿಡುತ್ತೆ. ಈ ನಮ್ದು ಇದು ಆಡಿಯೋದೊಂದು ಪ್ರಾಬ್ಲಮ್ ಏನೈತಪ್ಪ ಅಂದ್ರೆ, ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತಂದು ಫುಲ್ ಇದನ್ನ. ಬಟ್ ಏನಂತಾರೆ ಇದು ಆಡಿಯೋ ಹಾಕಿದಾಗ, ಇದು ವಯರಿಂದ ಹಾಕಿದಾಗ ಇದನ್ನು ಮಾಡೋಕ್ಕೆ ಬರೋಲ್ಲ, ಏನು ಚಾರ್ಜ್ ಇಡೋಕ್ಕೆ ಬರೋಲ್ಲ. ಬ್ಯಾಟ್ರಿ 2 ಟೂನಲ್ಲಿ ಮಾಡೋಕ್ಕೆ ಬರೋಲ್ಲ. ಬಟ್
ಹೊಡಿಬೇಕಿತ್ತು ಪೆಟ್ರೋಲು. ಹೋಗಿ ಬಂದ್ಬಿಡು ನಮ್ಮ ಕಾಲೇಜ್ ಕಡೆ ಒಂದು ರೌಂಡ ಅನ್ಸುತ್ತೆ. ಎಲ್ಲೈತದು ನೋಡಬೇಕು, ನಮ್ಮ ಕಾಲೇಜ್ ಎಲ್ಲಿ ಬರುತ್ತದ. ಮೇ ಬಿ ಇಲ್ಲೇ ಕೆಳಗೆ ಬರುತ್ತೆ ಅನ್ಸುತ್ತದು. ಹಿಂಗೆ ಬಂದು ಅಲ್ಲೇ ಕೆಳಗೆ ಹೋಗ್ತಿತ್ತು ಅನ್ನೋದು. ಆಮೇಲೆ ಅಲ್ಲೇ ಎಲ್ಲರೂ ಹೋಗಿ ಅಲ್ಲೇ ಐತದು. ಈಗ ಫುಲ್ ರೋಡ್ ಆಗ್ಬಿಟ್ಟೈತೆ. ನಾನು ಬಂದೆ ಒಂದು 4-5 ವರ್ಷ ಆಯ್ತು ಈ ಕಡೆ ಅಲ್ಲಿಟ್ಟು. ಫುಲ್ ಏನಾಗ್ಬಿಟ್ಟೈತೆ ಗೊತ್ತಿಲ್ಲ ನಮ್ಗೆ ಯಾವ ಕಡೆ ಬರ್ತದಂದು. ಅಯ್ಯೋ ಆ ಕಡೆ ಮಳೆ ಇತ್ತಪ್ಪ, ಮುಂದೆ ಸಿಕ್ಕಾಪಟ್ಟೆ. ಅಯ್ಯೋ ಇದೆಲ್ಲ ಹೋಗ್ತೈತಿದು ರೋಡ್. ಇದು ಮಸ್ತ್ ಆಗ್ಬಿಟ್ಟೈತೆ ರೋಡ್. ಇದೆ ಎಲ್ಲರೂ ಇರ್ಬೇಕು ಗೊತ್ತಿಲ್ಲ. ಪಂಟ್ ಹೊಡ್ಯಾಕಂತ ಪಂಟ್ ಅಣ್ಣ. ಮಜಾ ಆಯ್ತು ಇದಕ್ಕೆ. ಕಾಲೇಜ್ನಾಗ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಅಡ್ಡಾಡ್ತಿದ್ವಿ. 100 ರೂಪಾಯಿ ಪೆಟ್ರೋಲ್ ಹಾಕಿ ಒಂದು ವಾರ ಅಡ್ಡಾಡ್ತಿದ್ವಿ ಅಲ್ಲೇ. ಮತ್ತು ಅದು ಏನು ಲೆಕ್ಕಾಚಾರ ಆಮೇಲೆ ಮತ್ತು ಒಂದು ಎಲ್ಲರೂ ಅಲ್ಲಿ ಅಡ್ಡಾಡಿ ಬಂದ್ವಿ ಅಂದ್ರೆ ಮತ್ತೆ ಆಗೋದಿಲ್ಲಪ್ಪ ಒಂದು ನೋಡ್ಕೊಂಡು ಅಡ್ಡಾಡ್ತಿದ್ವಿ. ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಅದು ಗದಗ್ನಾಗು ಸಿಕ್ಕಾಪಟ್ಟೆ. ಇಲ್ಲಪ್ಪ ಇಲ್ಲಿ ಬರುತ್ತೆ. ಇದು BEd ಕಾಲೇಜ್ ಇದು ಯೆಲ್ಲೋ ಕಲರ್. ಇಲ್ಲಿ ಏನೋ ಗೋಪುರಗತ್ತೆ ಕಾಣಿಸ್ತೈತಿಲ್ಲ ಅದು, ಇದೆ ಯೆಲ್ಲೋ ಕಲರ್. ಇದು BEd ಕಾಲೇಜ್ ಅನ್ಸುತ್ತಿದ್ದು. ಅದ್ರ ಆ ಕಡೆ ಎದುರುಗಡೆ ಅಲ್ಲಿ ಮುಂದಿರ್ಬೇಕು. ಮೇ ಬಿ ಈಗ ಲೆಫ್ಟ್ ಹೋದ್ರೆ ಇರ್ಬೇಕಂದ್ರೆ ಮೇ ಬಿ ಇದು ಎಲ್ಲ ನಿಮ್ಮ ಹೋಗಿ ಕಿರಿಕಿರಿ ಅವೆಲ್ಲ. ಒಂದು ಇದನ್ನೊಂದು ತೊಗೊಂಡಿನಿ. ಅದು ಏನದು ಇದು ಹೆಲ್ಮೆಟ್ ಮೌಂಟ್. ಅದು ಅಲ್ಲೇ ಬೆಂಗಳೂರಿನಾಗ ಉಳ್ದೈತಿ. ನಾನು ಬಂದುಬಿಟ್ಟೆ ಇಲ್ಲಿ ಊರಿಗೆ ಹಬ್ಬಕ್ಕಂದು. ಆಮೇಲೆ ಡೆಲಿವರಿ ಮಾಡ್ಯಾನ ಅದನ್ನ. ಹೋದ್ಮ್ಯಾಗ ಅದೊಂದು ಹಾಕಿ ಎಲ್ಲ ನೋಡ್ಬೇಕು ಆ್ಯಂಗಲ್ ಹೆಂಗೆ ಇಡಬೇಕು ಏನು ಗೊತ್ತಿಲ್ಲ. ಮೊನ್ನೆ ಒಂದು ಸಲ ಹಾಕಿದ್ದೆ, ಒಂದು ಸ್ವಲ್ಪ ಓಕೆ ಚೆನ್ನಾಗಿತ್ತು. ಆ್ಯಂಗಲ್ ಸ್ಟಿಲ್ ಸಜೆಷನ್ಸ್ ಅಂತ ನೋಡಪ್ಪ ಎಲ್ಲ ಕಲಿಯೋದು. ಯಾವನು ಫಸ್ಟಿಂದ ಎಲ್ಲನೂ ಏನು ತಿಳ್ಕೊ